ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷವಾದ ರೀಡಿಂಗ್ ಏನಂತ ಹೇಳಿದ್ರೆ 2026ರಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ. ಇಲ್ಲಿ 2 ಪೈಲ್ಗಳನ್ನು ಇಟ್ಟಿದ್ದೀನಿ. ನಿಮ್ಮ ಮನಸ್ಸಿಗೆ ಯಾವ ಪೈಲ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೋಡಿ. ನಾನು ಒಂದು ಜೇಡ್ದು ಏಂಜಲ್ನ ಇಟ್ಟಿದ್ದೀನಿ, ಹಾಗೆ ಇನ್ನೂ ಒಂದು ಕಡೆ ಬ್ಲ್ಯಾಕ್ ಟರ್ಮಲೈನ್ ಇಟ್ಟಿದ್ದೀನಿ. ಕ್ರಿಸ್ಟಲ್ ಬಗ್ಗೆ ಯೋಚನೆ ಮಾಡಿಬಿಡಿ, ಅಂದರೆ ಜೇಡ್ ಕ್ರಿಸ್ಟಲ್, ಇದು ಬ್ಲ್ಯಾಕ್ ಟರ್ಮಲೈನ್, ಆ ಥರ ಯೋಚನೆ ಮಾಡಿಬಿಡಿ. ಜಸ್ಟ್ ನಿಮಗೆ ಯಾವ ಒಂದು ಏಂಜಲ್ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ ಆ ಪೈಲನ್ನು ನೀವು ಚೂಸ್ ಮಾಡಿ. ಓಕೆ, ಇದನ್ನು ಜೇಡ್ ಇರೋದು ಪೈಲ್ ನಂಬರ್ 1, ಹಾಗೆ ಬ್ಲ್ಯಾಕ್ ಟರ್ಮಲೈನ್ ಇರುವಂತಹದ್ದು ಪೈಲ್ ನಂಬರ್ 2. ನಿಮಗೆ ಕನ್ಫ್ಯೂಷನ್ ಇದ್ದರೆ ಯೂನಿವರ್ಸಲ್ಲಿ ಬೇಡ್ಕೊಳ್ಳಿ, ನನ್ನ 2026ಅಲ್ಲಿ ನನ್ನ ಲವ್ ಲೈಫ್ ಇಂಪ್ರೂವ್ಮೆಂಟ್ ಆಗಲಿ, ಆದಷ್ಟು ಚೇಂಜಸನ್ನು ನೋಡಲಿ, ಏನಾದರೂ ಒಂದು ಮೆಸೇಜ್ ಕೊಡಿ ನನ್ನ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ ಮನಸ್ಸಲ್ಲಿ ಪ್ರೇಯರ್ನ ಮಾಡಿಕೊಂಡು ನೀವು ಪೈಲನ್ನು ಚೂಸ್ ಮಾಡಿ. ಇಲ್ಲ ಕನ್ಫ್ಯೂಷನ್ ಆಯಿತಾ, ಒಂದು ಪೇಪರ್ನ ತಗೊಳ್ಳಿ, 2 ಭಾಗಕ್ಕೆ ಕಟ್ ಮಾಡಿ, ಒಂದರಲ್ಲಿ ಪೈಲ್ 1 ಅಂತ ಬರೀರಿ, ಇನ್ನೊಂದರಲ್ಲಿ ಪೈಲ್ 2 ಅಂತ ಬರೀರಿ, ಮಡಚಿಬಿಟ್ಟು ಚೆನ್ನಾಗಿ ಶಫಲ್ ಮಾಡಿ, ಅದರಲ್ಲಿ ಒಂದು ಪಿಕ್ಕನ್ನು ಮಾಡಿ. ಅದಕ್ಕೂ ಮುಂಚೆ ಯೂನಿವರ್ಸಲ್ಲಿ ಬೇಡ್ಕೊಳ್ಳಿ, ನನಗೇನು ಸಂದೇಶನ ನೀವು ಕೊಡಬೇಕಂತ ಇದ್ದೀರಾ ಅಂತ ಕೇಳಿಕೊಂಡು ನೀವು ಚೂಸ್ ಮಾಡ್ಬೋದು. ಇಲ್ಲಿ ನಾನು ಆಲ್ರೆಡಿ ಕಾರ್ಡ್ಸನ್ನು ಪಿಕ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ, 3 ಕಾರ್ಡ್ ತೊಗೊಂಡಿದ್ದೀನಿ, ಏನು ಬರುತ್ತೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನೋಡೋಣ ಅದರಲ್ಲಿ. ಸೊ ಫಸ್ಟಿಗೆ ಪೈಲ್ 1ಗೆ ಹೇಗಿದೆ ರೀಡಿಂಗ್, ಲೆಟ್ಸ್ ಸಿ. ಈ 3 ಕಾರ್ಡ್ಸ್ ಪೈಲ್ 1 ಇದ್ದರೆ ಯಾರು ಈ ಒಂದು ಜೇಡ್ ಕ್ರಿಸ್ಟಲನ್ನು ಚೂಸ್ ಮಾಡಿದ್ರೆ ಅವ್ರಿಗೆ ಬಂದಿರುವಂತಹ ಕಾರ್ಡ್ಸ್ ಬ್ಯೂಟಿಫುಲ್ ಕಾರ್ಡ್ಸ್ ಅಂತಲೇ ಹೇಳಬಹುದು ಆ್ಯಕ್ಚುಲಿ. ಬಿಕಾಸ್ ಇಲ್ಲಿ ನೋಡ್ಬೋದು ನೀವು, ಇಂಪ್ರೂವ್ಮೆಂಟ್ಸ್ಗಳು ಕಾಣ್ತಾ ಹೋಗ್ತಿದೆ ಕಾರ್ಡ್ಸಲ್ಲಿ. ನಾನು ಹೇಳ್ದಂಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನೋಡೋಣ ಕಾರ್ಡ್ಸಲ್ಲಿ ಅಂತ ಹೇಳಿದ್ದೀನಿ. ಇದು ಒಂದು ಜನರಲ್ ಗೈಡೆನ್ಸ್. ನಿಮಗೆ ಪರ್ಸ್ನಲ್ ಆಗಿ ನಿಮ್ಮ ನ್ಯೂ ಇಯರ್ ಹೇಗಿರಬೇಕು ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು. ಓಕೆ, ಆ್ಯಂಡ್ ಈ ಬುಕ್, ನಾನು ಹೇಳಿದ ಥರ ಈ ಬುಕ್ ರೆಡಿ ಇದೆ. ಹಾಗೆ ಯಾರಾದರೂ ಕ್ರಿಸ್ಮಸ್ಗೆ ರಿಚುವಲ್ ಮಾಡಿಲ್ಲ ಅಂದರೆ ಇವತ್ತು ಮಾಡಬಹುದು ನೀವು, ವಿತಿನ್ 12 o'clock. ದಯವಿಟ್ಟು ಕ್ರಿಸ್ಮಸ್ ರಿಚುವಲ್ ಮಾಡಿ, ತುಂಬ ಪವರ್ಫುಲ್ ಇದೆ ಅದು. ನೀವು ನನ್ನ ಈ ವಿಡಿಯೋ ಎಂಡಲ್ಲಿ ವಿಡಿಯೋನ ಹಾಕ್ತೀನಿ, ಅಲ್ಲೂ ಚೆಕ್ಔಟ್ ಮಾಡಬಹುದು. ಓಕೆ, ಸೊ ಎಸ್, ಪಾಸ್ಟಲ್ಲಿ ಐ ಥಿಂಕ್ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ. ಹಾಗೆ ಜೊತೇಲಿ ಇದ್ದರೂ ಕೂಡ, ಅಂದರೆ ಈಗ ನೀವು ಮದುವೆ ಆಗಿದ್ರೂ ಕೂಡ ಒಂಥರ ಸೆಪ್ರೇಷನಲ್ಲಿದ್ದೀರಾ, ಅವರೊಂದು ಕಡೆ ನೀವು ಒಂದು ಕಡೆ, ಅಥವಾ ಒಂದೇ ಮನೇಲಿದ್ದರೆ ಬೇರೆ ಬೇರೆ ಕಡೆ ಇರುವಂತಹ ಚಾನ್ಸಸ್ ತುಂಬ ಇದೆ. ಓಕೆ, ಸೊ ಪಾಸ್ಟಲ್ಲಿ ಹಾಗಿದ್ರೂ ಕೂಡ ಪ್ರೆಸೆಂಟ್ ಆ ರಿಲೇಷನ್ಶಿಪ್ಪನ್ನು ನೀವು ಹೋರಾಟ ಮಾಡಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ತುಂಬ ಕಷ್ಟಪಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಅವರು ನಿಮಗೆ ಎಷ್ಟೇ ಹರ್ಟ್ ಮಾಡಿದರೂ ನೀವು ಅವರಿಗೆ ಕ್ಷಮೆ ಕೊಟ್ಟಿದ್ದೀರಾ, ಬಟ್ ಸ್ಟಿಲ್ ಅವ್ರು ಹೇಳಿದ್ದನ್ನು ಯಾವುದೂ ನೀವು ಮರೆಯೋಕ್ಕಾಗ್ತಾ ಇಲ್ಲ. ಅದೂ ಇದೆ, ಅವ್ರು ಹೇಳಿದಂಥದ್ದು ಮಾತುಗಳಾಗಿರ್ಬೋದು, ಅಥವಾ ಅವರು ಜಗಳ ಆಡೋ ರೀತಿ ಆಗಿರ್ಬೋದು, ಅಥವಾ ನೀವು ಅವ್ರಿಗೆ ಕೊಟ್ಟಂತಹ ಮರ್ಯಾದೆ ಆಗಿರ್ಬೋದು. ಆದರೆ ಅದಕ್ಕೆ ಅವರು ತಿರುಗಿಸಿ ನಿಮಗೆ ಅವಮಾನ ಮಾಡಿರುವಂಥದ್ದಾಗಿರ್ಬೋದು, ಅದು ಯಾವುದೂ ನೀವು ಮರ್ತಿಲ್ಲ, ಅದನ್ನು ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿದ್ರ. ಸ್ಟಿಲ್ ನೀವು ಅವರಿಗೆ ಫರ್ಗಿವ್ ಮಾಡ್ತಾಯಿದ್ದೀರ. ಇರಲಿ ಪರವಾಗಿಲ್ಲ, ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಣ, ಎಲ್ಲ ರಿಲೇಷನ್ಶಿಪ್ಪಲ್ಲೂ ಕಾಮನ್, ಈ ಥರ ಪಾಸಿಟಿವ್ ಥಿಂಕಿಂಗೇ ಇದೆ ನಿಮ್ಮಲ್ಲಿ, ನೆಗೆಟಿವ್ ಥಿಂಕಿಂಗ್ ಅಂತ ನಾನು ಹೇಳಲ್ಲ. ಆ್ಯಂಡ್ ತುಂಬ ಕಷ್ಟಪಡ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ಪನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ನೀವು ಆದಷ್ಟು ಕಷ್ಟಪಡ್ತಾ ಇದ್ದೀರಾ. ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ, ಪೂಜೆ ಪುನಸ್ಕಾರ, ಮೆಡಿಟೇಷನ್, ಸ್ವಿಚ್ ವರ್ಡ್ಸ್ ಎಲ್ಲದು ಟ್ರೈ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಹಣ ಕೂಡ ಖರ್ಚು ಮಾಡಿದ್ದೀರಾ ಅನಿಸುತ್ತೆ ನನಗೆ, ಯಾಕೆಂದರೆ ಜೇಡ್ ಸ್ಟೋನ್ ಸ್ವಲ್ಪ ಮನಿ ರಿಲೇಟೆಡ್ ಇರುತ್ತೆ, ಸೊ ಅದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿರುತ್ತೆ. ನಾನು ಹೇಳಿರಬಹುದು ಸ್ಟೋನ್ ಬೇಸ್ಡ್ ಸೆಲೆಕ್ಟ್ ಮಾಡಬೇಡಿ ಅಂತ, ಬಟ್ ಸ್ಟಿಲ್ ಆ ಮನಿ ಅನ್ನೋ ಅಟ್ರಾಕ್ಷನ್ ಏನಿದೆ ಅದಿದೆ. ತುಂಬ ಹಣ ಖರ್ಚಾಗಿರ್ಬೋದು, ಈ ಒಂದು ಪ್ರೀತಿಯ ವಿಚಾರದಲ್ಲಿ ನಿಮಗೆ ತುಂಬ ಹಣ ಖರ್ಚಾಗಿರ್ಬೋದು, ಅಥವಾ ನೀವು ದುಡ್ಡು ಕೊಟ್ಟು ಅವ್ರು ನಿಮಗೆ ಚೀಟ್ ಮಾಡಿರ್ಬೋದು. ಸೋ ಮೆನಿ ಥಿಂಗ್ಸ್ ತುಂಬ ನಡೆದಿದೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ನಡೆದಿದೆ. ಬಟ್ 2026 ಹೇಗಿರುತ್ತೆ ಅಂತ ಹೇಳಿದಾಗ, ಕ್ವೀನ್ ಆಫ್ ವ್ಯಾಂಡ್ಸ್, ನೀವು ನಿಮ್ಮ ಲೈಫಲ್ಲಿ ಒಂದು ಡಿಸಿಷನ್ನಿಗೆ ಬರ್ತೀರ. 2026ರಲ್ಲಿ ನೀವು ಈ ರಿಲೇಷನ್ಶಿಪ್ ಬಗ್ಗೆ ಒಂದು ಸ್ಥಿರವಾದ ಡಿಸಿಷನಿಗೆ ಬರ್ತೀರಾ, ಒಂದು ಕನ್ಕ್ಲೂಷನ್ ಸಿಗುತ್ತೆ. ಆ್ಯಂಡ್ ಆ ಒಂದು ಕನ್ಕ್ಲೂಷನ್ ನಿಮಗೆ ಹ್ಯಾಪಿನೆಸ್ಸನ್ನು ಡೆಫಿನೆಟ್ಲಿ ತಂದುಕೊಡುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬ ಕೀಳಾಗಿ, ಅಥವಾ ನಿಮ್ಮನ್ನು ಒಂದು ಬೇರೆ ಮನೋಭಾವನೆಯಿಂದ ನೋಡಿದವರು ನಿಮ್ಮನ್ನು ರಾಣಿ ಥರ ನೋಡುವಂತಹ ಟೈಮ್ 100% ಬರುತ್ತೆ.
ಓಕೆ. ಸೊ ಆದಷ್ಟು ನೀವು ಏನು ಎಫರ್ಟ್ ಹಾಕಿ ನಿಮ್ಮ ಈ ರಿಲೇಷನ್ಶಿಪ್ಪನ್ನು ಸೇವ್ ಮಾಡ್ಕೋಬೇಕು, ಅಥವಾ ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ ಅವರಿಗೆ ತಿಳಿಸ್ಬೇಕು, ನೀವೆಷ್ಟು ಕಷ್ಟಪಟ್ಟು ಪ್ರೀತಿ ಮಾಡಿದ್ದೀರಾ ಅಥವಾ ನೀವೆಷ್ಟು ಕಷ್ಟಪಡ್ತಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಿಗೆ ಅಂತ ಏನೆಲ್ಲ ನೀವು ಯೋಚನೆ ಮಾಡಿದ್ರಿ ಅಲ್ವಾ, ಅದೆಲ್ಲ ಅವರಿಗೆ ಗೊತ್ತಾಗಿ ಅವರು ನಿಮಗೆ ಮರ್ಯಾದೆ ಕೊಡುವಂತಹ ಟೈಮ್ ಬರುತ್ತೆ. ಸೊ 2026 ಒಂದು ಸ್ಟೆಬಿಲಿಟಿನ ಕಾಣ್ತೀರಾ ನೀವು ರಿಲೇಷನ್ಶಿಪ್ಪಲ್ಲಿ. ಏನಾದರೂ ಒಂಥರ ಉತ್ತರ ಸಿಗುತ್ತೆ, ನಿಮ್ಮನ್ನು ಅವರು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ, ಅವರ ತಪ್ಪಿನ ಅರಿವು ಅವರಿಗೆ ಆಗುತ್ತೆ. ಓಕೆ. ಸೊ ಪೈಲ್ 1 ಚೂಸ್ ಮಾಡಿ. ಯಾರೆಲ್ಲ ಈ ರೀಡಿಂಗನ್ನು ನೋಡಿದ್ರಾ, ನಿಮಗೆ ಆಲ್ ದ ಬೆಸ್ಟ್. 100% ಅವ್ರು ನಿಮ್ಮನ್ನು ರಾಣಿ ಥರ ಟ್ರೀಟ್ ಮಾಡುವಂತಹ ಟೈಮ್ ಬಂದಿದೆ. ರಾಣಿ, ರಾಜ, ವಾಟ್ ಎವರ್. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಸೊ ಹುಡುಗರು ಕೂಡ ಈ ರೀಡಿಂಗನ್ನು ನೋಡ್ತಾ ಇದ್ದರೆ ನಿಮಗೂ ಕೂಡ ಅನ್ವಯ ಆಗುತ್ತೆ. ಅವರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಕಾರ್ಡ್ಸಲ್ಲಿ ಕಿಂಗ್ ಆರ್ ಕ್ವೀನ್ ಏನು ಬಂದ್ರೂ ಅದು ನಿಮಗೆ ರೆಸೊನೇಟ್ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಬೇಡ. ಸೊ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಆ್ಯಂಡ್ ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ರಿ, ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಚಾನಲಲ್ಲಿರುವಂಥ ಸ್ವಿಚ್ ವರ್ಡ್ಸ್ಗಳನ್ನು ದಯವಿಟ್ಟು ಬಳಸಿ, ಬಿಕಾಸ್ ಅದು ನಾನು ಪರ್ಸ್ನಲೈಸ್ಡ್ ಆಗಿ ನೋಡಿ ಯೋಚನೆ ಮಾಡಿನೇ ಶೇರ್ ಮಾಡಿರ್ತೀನಿ, ಯೂಸ್ ಮಾಡಿನೇ ಶೇರ್ ಮಾಡಿರ್ತೀನಿ. ದಯವಿಟ್ಟು ಸ್ವಿಚ್ ವರ್ಡ್ಸ್ಗಳನ್ನು ಬಳಸಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಮಾಡ್ಕೊಳ್ಳಿ. ಯಾವ ಒಂದು ಟೆಕ್ನಿಕನ್ನು ಬಿಡಬೇಡಿ ಆ್ಯಂಡ್ ಎಲ್ಲೂ ಕೂಡ ಫೇತ್ ಕಳ್ಕೊಬೇಡಿ. ಓಕೆ. ನನಗೆ ಗೊತ್ತಿರೋ ಮಟ್ಟಿಗೆ ಈ ಪೈಲ್ 1 ಅವರು ನನ್ನ ಇಂಟ್ಯೂಷನ್ ಪ್ರಕಾರ ಎಲ್ಲೂ ಕೂಡ ಪಾಪ ನೀವು ಫೇತನ್ನು ಕಳ್ಕೊಂಡಿಲ್ಲ. ಎಲ್ಲೋ ಒಂದು ಸತಿ ಅನ್ನಿಸ್ಬಹುದು ನಿಮಗೆ, ನೋ 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 ಎಷ್ಟು ಮಾಡಿದ್ರೂ ಇಷ್ಟೇ, ದೇವ್ರು ನನ್ನ ಕೈ ಹಿಡಿತಿಲ್ಲ ಅಂತ ಅನಿಸಿರಬಹುದು. ಬಟ್ ಸ್ಟಿಲ್ ನೀವೆಲ್ಲೂ ಗಿವ್ ಅಪ್ ಮಾಡಿಲ್ಲ. ಎಲ್ಲ ಕಡೆ ನಂಬಿಕೆನ ಇಟ್ಕೊಂಡೇ ಬಂದಿದ್ದೀರ. ಆ ನಂಬಿಕೆ ನಿಮಗೆ ಈ ಸಲ ಫಲ ಕೊಡುತ್ತೆ. ಆಲ್ ದಿ ಬೆಸ್ಟ್. ಆ್ಯಂಡ್ ನಾನು ಹೇಳ್ದಂಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಹಲೋ ಪೈಲ್ 2. ಸೊ ಯಾರೆಲ್ಲ ಪೈಲ್ 2 ಅಂದರೆ ಬ್ಲ್ಯಾಕ್ ಟರ್ಮಲೈನ್ನ ಚೂಸ್ ಮಾಡಿದ್ರ, ನಿಮ್ಮ ಒಂದು ಪಾಸ್ಟ್ ಪೇಜ್ ಆಫ್ ವ್ಯಾಂಡ್ಸ್ ಅಂದರೆ ನಿಮಗೆ ಒಂದು ರಿಲೇಷನ್ಶಿಪ್ ಅಥವಾ ಒಂದು ಫ್ರೆಂಡ್ಶಿಪ್ ಅಂತ ಸ್ಟಾರ್ಟ್ ಆದರೆ ನಿಮಗೆ ಹೇಗಿರುತ್ತೆ ಅಂತ ಹೇಳಿದರೆ, ಅಬ್ಬಾ ಈ ಒಂದು ರಿಲೇಷನ್ಶಿಪ್ ಆದರೂ ವರ್ಕೌಟ್ ಆಗುತ್ತಾ, ವರ್ಕೌಟ್ ಆದರೆ ಸಾಕು, ಚೆನ್ನಾಗಾದರೆ ಸಾಕು, ಇಲ್ಲಿಂದ ಕಷ್ಟಪಟ್ಟಿದ್ದೆ, ಈ ರಿಲೇಷನ್ಶಿಪ್ ಚೆನ್ನಾಗಿರಲಿ ಅಂತ ತುಂಬ ಪ್ರೇಯರ್ನ ಮಾಡ್ಕೋತೀರ ನೀವು. ಬಟ್ ಅದು ನಿಮಗೆ ಆಗೋದೆ ಹಾರ್ಟ್ ಬ್ರೇಕ್. ಸೊ ಪ್ರೆಸೆಂಟ್ ಯಾರೆಲ್ಲ ಪೈಲ್ 2ನ ಚೂಸ್ ಮಾಡಿದ್ರ, ಮನಸ್ಸಿಗೆ ಭಾಳ ನೋವಾಗಿದೆ, ಭಾಳ ನೊಂದ್ಕೊಂಡಿದ್ದೀರ, ಪ್ರೀತಿ ವಿಚಾರದಲ್ಲಿ ತುಂಬ ನೋವು ತಿಂದಿದ್ದೀರ. ಆ್ಯಂಡ್ ನಿಮಗೆ ಜಸ್ಟ್ ಪ್ರೀತಿ ಅಂತ ಅಲ್ಲ, ಬ್ಲ್ಯಾಕ್ ಟರ್ಮಲೈನ್ ಚೂಸ್ ಮಾಡಿರೋದ್ರಿಂದ ನಾನು ಹೇಳಿರಬಹುದು, ಸ್ಟೋನ್ ನೋಡಿ ಅದ್ರ ಮಹತ್ವ ತಿಳ್ಕೊಂಡು ನೀವು ಚೂಸ್ ಮಾಡಬೇಡಿ ಅಂತ ನಾನು ಹೇಳಿರಬಹುದು. ಬಟ್ ಆ ಸ್ಟೋನ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ ಅಂತ ಹೇಳಿದರೆ, ನಿಮ್ಮ ಒಂದು ಜೀವನದಲ್ಲಿ ಎಲ್ಲ ವಿಚಾರಗಳಲ್ಲೂ ನಿಮಗೆ ನೆಗೆಟಿವಿಟಿ ಜಾಸ್ತಿ. ಹಣಕಾಸಿಂದು, ವಿದ್ಯೆ, ಮನೆ, ಫ್ಯಾಮಿಲಿ ಆ್ಯಂಡ್ ಪ್ರೀತಿ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಎಲ್ಲದರಲ್ಲೂ ಒಂದು ಸ್ವಲ್ಪ ಹಿಂದೇಟೇನೆ. ಏನು ಮಾಡೋಕ್ಕೋದ್ರೂ ಅಷ್ಟು ಸಕ್ಸಸ್ ಸಿಗಲ್ಲ. ಅಥವಾ ನೀವೇನೋ ಮಾಡ್ತೀರಾ ಅಂದಾಗ ಅದಕ್ಕೆ ಯಾರೋ ಬಂದು ನೆಗೆಟಿವ್ ಆಗಿ ಹೇಳೋದು, ಏನೋ ಒಂಥರ ನಿಮಗೆ ಮನಸ್ಸಿಗೆ ನೋವು ಮಾಡೋವಂತಹ ಜನಗಳೇ ಜಾಸ್ತಿ ನಿಮಗೆ. ಓಕೆ. ಸೊ ಹಾಗಾಗಿ ಬ್ಲ್ಯಾಕ್ ಟರ್ಮಲೈನ್ ಏಂಜಲ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಇದು ಒಂದು ಜನರಲ್ ಗೈಡೆನ್ಸ್. ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಹಾಗೆ ನಿಮ್ಮ 2026 ವರ್ಷ ಭವಿಷ್ಯ ಆಗಿರ್ಬೋದು, ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್. ಸೊ ಈ ಪೇಜ್ ಆಫ್ ವ್ಯಾಂಡ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ರಿಲೇಷನ್ಶಿಪ್ ಬರಲಿ, ನಿಮಗೆ ಪ್ರೀವಿಯಸ್ಲಿ ಏನೇ ಹರ್ಟ್ ಆಗಿರಲಿ, ಏನೇ ಬೇಜಾರಾಗಿರಲಿ, ಏನೇ ಬ್ರೇಕಪ್ ಆಗಿರಲಿ, ಹೊಸ ರಿಲೇಷನ್ಶಿಪ್ ಅಂತ ಬಂದಾಗ ನೀವು ಹೊಸದಾಗೇ ನೋಡ್ತೀರ, ಹೊಸತನದಿಂದನೇ ನೋಡ್ತೀರ. ಏನೋ ಅಯ್ಯೋ ಹಾಗಾಗಿತ್ತು, ಇದು ಹಿಂಗೆ ಆಗಿಬಿಟ್ರೆ, ಇಲ್ಲ ಹಾಗೇನಿಲ್ಲ. ನೀವು ತುಂಬ ಹೋಪ್ಸ್ ಇಟ್ಕೋತೀರ. ಒಂದು ರಿಲೇಷನ್ಶಿಪ್ ಅಂತ ಅಂದಾಗ ತುಂಬ ಹೋಪ್ಸ್ ಇಟ್ಕೊತೀರ, ತುಂಬ ಭಾವನೆಗಳನ್ನು ಕ್ರಿಯೇಟ್ ಮಾಡ್ಕೋತೀರ. ಆದರೆ ಅವರು ಮತ್ತೆ ನಿಮಗೆ ಹರ್ಟ್ ಮಾಡೋವಂಥವರೇ ಸಿಕ್ಕಿರ್ತಾರೆ. ಸೊ ಪ್ರೀವಿಯಸ್ಲಿ ಹಾಗೆ ಆಗಿರೋದು. ನಿಮ್ಮ ಒಂದು ಪಾಸ್ಟಲ್ಲಿ ಸರಿ ಅಂತ ಹೇಳಿ ಚೂಸ್ ಮಾಡ್ಕೊಂಡಿದ್ದೀರ, ಆದರೆ ಮತ್ತೆ ಅದು ಬ್ರೇಕ್ ಆಗಿದೆ, ಮನಸ್ಸಿಗೆ ಹರ್ಟ್ ಆಗಿದೆ. ಬಟ್ ನಿಮ್ಮ ಫ್ಯೂಚರ್ ಅಂದರೆ 2026ಅಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ? ಕಿಂಗ್ ಆಫ್ ವ್ಯಾಂಡ್ಸ್ ಬಂದಿದೆ. ಪೈಲ್ 1ಗೆ ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿತ್ತು. ಸೊ ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಬಂದಿದೆ. ಆ್ಯಂಡ್ ಪೈಲ್ 1 ಅವ್ರಿಗೆ ನಾನು ಹೇಳಿದೆ, ಕಿಂಗ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಏನು ಬಂದ್ರೂ ಅದೊಂಥರ ರೆಸ್ಪೆಕ್ಟಬಲ್ ಕಾರ್ಡ್ ಥರ ಅಂತ. ಅದು ನೋಡಿ ಹೇಗೆ ಯೂನಿವರ್ಸ್ ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಬಂದಿದೆ. ಐ ಆಮ್ ಸೋ ಸರ್ಪ್ರೈಸ್ಡ್.
ಎಸ್. ನಿಮಗೆ ಏನೇ ಒಂದು ಇಷ್ಟು ದಿನ ಲೈಫಲ್ಲಿ ಚಾಲೆಂಜ್ ಆಗಿರಬಹುದು, ಯಾರೇ ನಿಮಗೇನೇ ಹರ್ಟ್ ಮಾಡಿರ್ಬೋದು, ನಿಮಗೆ ರೆಸ್ಪೆಕ್ಟ್ ಕೊಡುವಂತಹ ಟೈಮ್ ಬರುತ್ತೆ. ಎಸ್, 2026 ಅದು ಸೂರ್ಯನ ವರ್ಷ ಕೂಡ ಅಲ್ವಾ. ನೇಮ್ ಫೇಮ್ಗೆ ಒಳ್ಳೆ ಇಯರ್. ಸೊ ಹಾಗಾಗಿ ನಿಮಗೆ ಪ್ರೀತಿ ವಿಚಾರದಲ್ಲಿ ಯಾರೆಲ್ಲ ಅವಮಾನ ಮಾಡಿದರು, ಯಾರೆಲ್ಲ ಮನಸ್ಸಿಗೆ ನೋವಿಸಿದ್ರು, ನಿಮಗೆ ಅವಮಾನ ಮಾಡ್ತಾರೆ ಅನ್ನೋದಕ್ಕಿಂತ ಮನಸ್ಸಿಗೆ ನೋವು ಮಾಡುವಂಥವ್ರು ಜಾಸ್ತಿ. ಓಕೆ, ಅಂಥವ್ರು ನಿಮ್ಮನ್ನು ರಾಜನ ಥರ ಟ್ರೀಟ್ ಮಾಡೋವಂತಹ ಟೈಮ್ ಬರುತ್ತೆ. ಈಗ ಹುಡುಗಿರು ನೀನು ಹಾಗೆ ನೀನು ಹೀಗೆ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಇನ್ನೊಬ್ಬ ಟಾಕ್ಸಿಕ್ ಹುಡುಗನ ಹತ್ರ ಹೋದಾಗ ಅಯ್ಯೋ ಅವನೆಷ್ಟೋ ಬೆಟರ್ ಇದ್ದ ಅನಿಸುತ್ತೆ. ಸೊ ಅವನೇ ಒಳ್ಳೆ ರಾಜನ ಥರ, ನನ್ನ ರಾಣಿ ಥರ ನೋಡ್ಕೋತಾ ಇದ್ದ, ರಾಜ ಥರ ಇದ್ದ ಅವನು. ಅದು ಕಿಂಗ್ ಆಫ್ ವ್ಯಾಂಡ್ಸ್. ಸೊ ಇದು ಹುಡುಗ ಹುಡುಗಿ ಎಲ್ಲರಿಗೂ ರೀಡಿಂಗೇ. ಬಟ್ ನಿಮಗೆ ಆ ಒಂದು ಸ್ಥಾನಮಾನ ಸಿಗುತ್ತೆ, ನಿಮಗೆ ಆ ಒಂದು ರೆಸ್ಪೆಕ್ಟ್ ಸಿಗುತ್ತೆ, ನಿಮಗೆ ಆ ಒಂದು ಬೆಲೆ ಸಿಗುತ್ತೆ. ಈಗ ರಾಜ ಅಂದ ತಕ್ಷಣ ಏನು, ಕಮ್ಯಾಂಡಿಂಗ್. ಇಷ್ಟು ದಿನ ನೀವು ಯಾರಿಗೂ ಕಮ್ಯಾಂಡ್ ಮಾಡಿಲ್ಲ ಪಾಪ. ನೀವು ಹೀಗೆ ನಾನು ಹೇಳ್ದಂಗೆ ಕೇಳಬೇಕು ಆ ರೀತಿಯೆಲ್ಲ ಎಲ್ಲೂ ಏನು ನೀವು ಕಮೆಂಟ್ ಮಾಡ್ಕೋತಾ ಬಂದಿಲ್ಲ. ಹೊಸ ರಿಲೇಷನ್ಶಿಪ್ ಬಂದಾಗ ತಗ್ಗಿ ಬಗ್ಗೆ ನಡ್ಕೊಂಡು ಇದಾದರೂ ಚೆನ್ನಾಗಿರ್ಲಪ್ಪ ಅಂತ ಹೇಳಿ ಪ್ರೇಯರ್ನ ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದ್ಕೊಂಡು ಬಂದಿದ್ದೀರ. ಬಟ್ ಈ ವರ್ಷ ನೀವು ನಿಮ್ಮ ಒಂದು ಹಿಡಿತಕ್ಕೆ ತೊಗೋತೀರ, ಒಂದು ರಿಲೇಷನ್ಶಿಪ್ಪನ್ನು ಹಿಡಿತಕ್ಕೆ ತೊಗೋತೀರ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಒಂದು ಧೈರ್ಯ ಅಸ್ಥೈರ್ಯ ಬರ್ತಾ ಇದೆ. ಸೊ ಹೀಲ್ ಆಗಿಬಿಟ್ಟಿದ್ದೀರಾ, ನೀವು ತುಂಬಾ ಹೀಲ್ ಆಗಿದ್ದೀರಾ, ಏನು ಬಂದರೂ ಹೋರಾಟಕ್ಕೆ ರೆಡಿ ಇದ್ದೀರಾ. ಆ್ಯಂಡ್ ನೀವೇ ನಿಂತಿದ್ದು ಸರಿ ಮಾಡ್ಕೋತೀರಾ ಈ ಒಂದು ರಿಲೇಷನ್ಶಿಪ್ಪನ್ನು. ಸೊ 100% 2026 ನಿಮ್ಮ ಒಂದು ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ಅದು ನೀವೇ ಮಾಡ್ಕೋತೀರ. ಅದು ಯಾರಾದರೂ ಬಂದು ಹೆಲ್ಪ್ ಮಾಡಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಮಾಡಿಕೊಂಡು ನೀವೇ ಒಂದು ನಿರ್ಧಾರಕ್ಕೆ ಬರ್ತೀರ. ಆಲ್ರೆಡಿ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಕೂಡ, ಇಲ್ಲ ಈ ಸತಿ ಏನಾದರೂ ಒಂದು ಡಿಸೈಡ್ ಮಾಡ್ಕೋಬೇಕು ನಾನು ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೀವೇ ಯೋಚನೆ ಮಾಡ್ಕೊಂಡಿದ್ರೆ. ಕರೆಕ್ಟಾ? ಹೇಗಾದರೂ ಮಾಡಿ ನೀವು ಒಂದು ಡಿಸಿಷನ್ನ ತೊಗೊಂಡ್ರೆ, ಸ್ವಲ್ಪ ನಿಮ್ಮ ಮೇಲೆ ನೀವೇ ಎಫರ್ಟ್ ಹಾಕ್ಕೊಂಡು ಒಂದು ಡಿಸಿಷನನ್ನು ತೊಗೊಂಡ್ರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬ ಒಳ್ಳೆ ಚೇಂಜಸನ್ನು ನೋಡ್ತೀರಾ ಪ್ರೀತಿ ವಿಚಾರದಲ್ಲಿ. ಅಥವಾ ನಿಮ್ಗೆ ಯಾರಾದರೂ ಮನಸ್ಸಿಗೆ ನೋವು ಮಾಡಿದರೆ ಅವ್ರು ದೂರ ಹೋಗ್ತಾರೆ, 100% ದೂರ ಹೋಗ್ತಾರೆ. ಅವರು ಒಳ್ಳೆ ನಿಮ್ಮನ್ನು ರೆಸ್ಪೆಕ್ಟ್ ಮಾಡುವಂಥವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ಓಕೆ, ಈ ಒಂದು ಎನರ್ಜಿನ ದಯವಿಟ್ಟು ಕ್ಲೇಮ್ ಮಾಡಿ. ಪೈಲ್ 2ನ ಚೂಸ್ ಮಾಡಿದರೆ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಹಾಗೆ 2026 ಸೂರ್ಯನ ವರ್ಷ ಆಗಿರೋದ್ರಿಂದ ಸನ್ ಎಮೋಜಿನ ಕಮೆಂಟ್ ಮಾಡಿ. ಮತ್ತು ಇವತ್ತು ಕ್ರಿಸ್ಮಸ್ ಬೇರೆ. ಸೊ ನೀವು ಕ್ರಿಸ್ಮಸ್ ರಿಚುವಲ್ನ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಎಂಡಲ್ಲಿ ಕ್ರಿಸ್ಮಸ್ ರಿಚುವಲ್ ವಿಡಿಯೋ ಹಾಕ್ತೀನಿ, ದಯವಿಟ್ಟು ಅದನ್ನ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.